ದೇಶಾದ್ಯಂತ ವಿಧ್ವಂಸಕ ಘಟನೆಗೆ ಸಂಚು ರೂಪಿಸಿದ್ದ 7 ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಸೇರಿದ ಹಾಗೆ 8 ಶಂಕಿತ ಉಗ್ರರನ್ನ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರೊಂದಿಗೆ ಬಹುದೊಡ್ಡ ಉಗ್ರ ಸಂಚನ್ನ ಪೊಲೀಸರು ಭೇದಿಸಿದಂತಾಗಿದ್ದು ಮಹಾ ದುರಂತವೊಂದು ತಪ್ಪಿದೆ. ಬಂಧಿತರಿಗೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ, ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ನಂಟಿರೋದು ಗೊತ್ತಾಗಿದೆ. ಯಾರ್ಯಾರೆಲ್ಲ ಅರೆಸ್ಟ್ ಆಗಿದ್ದಾರೋ ಅವರಿಂದ 8 ಮೊಬೈಲ್, 16 ಸಿಮ್ ಕಾರ್ಡ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಇವುಗಳ ಪ್ರಾಥಮಿಕ ತಪಾಸಣೆಯ ವೇಳೆ ಶಂಕಿತ ಉಗ್ರರು ದಾಳಿ ನಡೆಸಬೇಕಾದ ಸ್ಥಳಗಳ ಬಗ್ಗೆ ಪರಿಶೀಲನೆ ಮಾಡಿದ್ದು, ದಾಳಿಗೆ ಬೇಕಾಗಿರೋ ಶಸ್ತ್ರಾಸ್ತ್ರವನ್ನ ಖರೀದಿ ಮಾಡೋದಕ್ಕೆ ಪ್ಲಾನ್ ಮಾಡಿರುವ ವಿಷಯಗಳೆಲ್ಲ ಗೊತ್ತಾಗಿದೆ. ದೆಹಲಿಯ ಕೆಂಪುಕೋಟೆ ಮತ್ತು ಕೆಲವು ದೇಗುಲಗಳನ್ನು ಗುರಿ ಮಾಡಿಕೊಂಡು ದಾಳಿಗೆ ಪಾಕಿಸ್ತಾನದ ಮೂಲದ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆ ಸಂಚು ರೂಪಿಸಿದೆ ಅನ್ನೋ ಗುಪ್ತಚರ ವರದಿ ಬೆನ್ನಲ್ಲೇ ಈ ಕಾರ್ಯಾಚರಣೆ ನಡೆದಿದ್ದು. ಅಷ್ಟಕ್ಕೂ ಇವರೆಲ್ಲ ಸಿಕ್ಕಿ ಬಿದ್ದಿದ್ದು ಹೇಗೆ ಗೊತ್ತಾ? ಫೆಬ್ರವರಿ 7ನೇ ತಾರೀಕು ದೆಹಲಿ ಹಾಗೆ ಕೋಲ್ಕತ್ತಾದ ಮೆಟ್ರೋ ನಿಲ್ದಾಣಗಳ ಬಳಿ ದೇಶ ವಿರೋಧಿ ಪೋಸ್ಟರ್ ಅನ್ನ ಅಂಟಿಸಲಾಗಿತ್ತು. ಅದರಲ್ಲಿ ಫ್ರೀ ಕಾಶ್ಮೀರ್, ಕಾಶ್ಮೀರದಲ್ಲಿನ ಹತ್ಯಾಕಾಂಡ ನಿಲ್ಲಿಸಿ ಅಂತೆಲ್ಲ ಬರೆಯಲಾಗಿತ್ತು. ಇದ್ರ ಬಗ್ಗೆ ದೆಹಲಿ ಪೊಲೀಸರು ತನಿಖೆ ಶುರು ಮಾಡಿದ ವೇಳೆ ಪಶ್ಚಿಮ ಬಂಗಾಳದಲ್ಲಿ ಉಮರ್ ಫಾರೂಕ್ ಹಾಗೆ ರಾಬಿಲ್ ಉಲ್ ಇಸ್ಲಾಂ ಅನ್ನೋ 2 ಶಂಕಿತ ಉಗ್ರರು ಸಿಕ್ಕಿಬಿದ್ದಿದ್ರು. ಅವರು ಕೊಟ್ಟ ಸುಳಿವಿನ ಆಧಾರದ ಮೇಲೆ ತಮಿಳುನಾಡಿನ ತಿರುಪ್ಪೂರು ಜಿಲ್ಲೆಯ ವಿವಿಧ ಸ್ಥಳಗಳ ಮೇಲೆ ಇನ್ನೂ 6 ಶಂಕಿತರನ್ನ ಅರೆಸ್ಟ್ ಮಾಡಲಾಯಿತು. ಇವರೆಲ್ಲ ನಕಲಿ ಆಧಾರ್ ಕಾರ್ಡ್ ಅನ್ನ ಬಳಸಿ ಸ್ಥಳೀಯ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಬಂಧಿತರನ್ನ ಮಿಜನೌರ್ ರೆಹಮಾನ್, ಮೊಹಮ್ಮದ್ ಶಬಾತ್, ಉಮರ್ ಮೊಹಮ್ಮದ್ ಲಿಟನ್, ಮೊಹಮ್ಮದ್ ಶಹೀದ್, ಮೊಹಮ್ಮದ್ ಉಜ್ಜಲ್ ಅಂತ ಗುರುತಿಸಲಾಗಿದೆ. ಬಂಧಿತರು ಬಾಂಗ್ಲಾದೇಶ ಮೂಲದ ಶಬೀರ್ ಅಹಮದ್ ಅನ್ನೋ ವ್ಯಕ್ತಿಯ ಸೂಚನೆಯ ಮೇರೆಗೆ ಕೆಲಸ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಶಬೀರ್ ಸ್ಫೋಟ ಪ್ರಕರಣವೊಂದರಲ್ಲಿ ಭಾರತದಲ್ಲಿ ಜೈಲು ಶಿಕ್ಷೆಗೆ ಗುರಿಯಾಗಿ ಬಿಡುಗಡೆಯಾದ ಮೇಲೆ ಬಾಂಗ್ಲಾದೇಶಕ್ಕೆ ಹೋಗಿದ್ದ. ಅಲ್ಲಿ ಲಷ್ಕರ್ ಎ ತೊಯ್ಬಾ ಹಾಗೂ ಅದರ ಮುಖ್ಯಸ್ಥ ಹಫೀಜ್ ಸಯೀದ್ ನೆರವಿನೊಂದಿಗೆ ಉಗ್ರ ಚಟುವಟಿಕೆಗಳನ್ನ ಶುರು ಮಾಡ್ತಾ ಇದ್ದ. ಫೆಬ್ರವರಿ 6ನೇ ತಾರೀಕು ಪಾಕಿಸ್ತಾನದ ಮಸೀದಿಯೊಂದರಲ್ಲಿ ಸ್ಫೋಟ ಉಂಟಾಗಿ 32 ಮಂದಿ ಸಾವನ್ನಪ್ಪಿದ್ರು. ಇದರ ಹಿಂದೆ ಭಾರತದ ಕೈವಾಡ ಇದೆ ಅಂತ ಪಾಕಿಸ್ತಾನ ಸುಳ್ಳು ಆರೋಪ ಮಾಡಿತ್ತು. ಈ ಘಟನೆಗೆ ಪ್ರತೀಕಾರವಾಗಿ ದೆಹಲಿಯ ಕೆಂಪುಕೋಟೆ ಮತ್ತು ದೆಹಲಿಯ ಕೆಲವು ದೇಗುಲಗಳ ಮೇಲೆ ದಾಳಿಗೆ ಲಷ್ಕರ್ ಉಗ್ರರು ಸಂಚು ರೂಪಿಸಿದ್ದಾರೆ ಅಂತ ಇತ್ತೀಚೆಗೆ ಗುಪ್ತಚರ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿತ್ತು. 6 Bangladeshi workers were arrested from Tirupur various factories by Delhi Special Team Police. This is unacceptable, and we already gave a lot of instruction to all our members and exporters and other stakeholders in Tirupur. But this was unexpected. We will, as a Tripura Export Association, we will do again to awareness to all our members to double check before they appoint the migrant laborers, and we already gave instruction that please do bank opening by yourself. So we will have an automatic double check with your Aadhaar card and identification. Definitely we will conduct a meeting again, and we will give awareness to all our exporters and domestic manufacturers to very cautious. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.